Hello students, welcome to Bhaska's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇವತ್ತಿನ ದಿವಸ ನಿಮ್ಮ ಮುಂದೆ ತರ್ತಾ ಇರುವಂತಹದ್ದು ಸೆಕ್ಷನ್ ಬಿ ನಲ್ಲಿ CFS ಚಾಪ್ಟರ್ ಅಲ್ಲಿ ಕೊಡುವಂತಹ ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಫಸ್ಟ್ ಏನು ಮಾಡಬೇಕು, ಆಸ್ ಯೂಶುವಲ್ ಕಂಪ್ಯೂಟೇಷನ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಆಪರೇಟಿಂಗ್ ಆಕ್ಟಿವಿಟಿ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ಆಪರೇಟಿಂಗ್ ಆಕ್ಟಿವಿಟಿ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವೇನು ತಗೊಬೇಕು ಅಂತ ಹೇಳಿದ್ದೀನಿ, ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ತಗೊಬೇಕು. ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಇಲ್ಲಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ. ನಾವು ಐಡೆಂಟಿಫೈ ಮಾಡಬೇಕು. ಯಾವ ರೀತಿ ಮಾಡಬೇಕು? ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ P&L ಅಕೌಂಟ್. ಇವೆರಡರ ಡಿಫರೆನ್ಸ್ ತಗೊಂತೀವಿ. ಇವೆರಡರ ಡಿಫರೆನ್ಸ್ ಅಂದರೆ 9 lakh ಮೈನಸ್ 2 lakh ಅಂದರೆ ಬರೋದು ಈ ವರ್ಷ ನೆಟ್ ಪ್ರಾಫಿಟ್ ಬಂದಿರೋದು 7 lakhs. ಇದಕ್ಕೆ ನಾವಿನ್ನು ಏನನ್ನು ಆ್ಯಡ್ ಮಾಡಬೇಕು? ಆ್ಯಡ್ ನಾನ್ ಕ್ಯಾಶ್ and non-operating expenses. Non-cash and non-operating expenses ನ ಆ್ಯಡ್ ಮಾಡಬೇಕು. ಒಂದು 6 ಲೈನ್ ಬಿಟ್ಟಿರೋಣ. ಇಲ್ಲಿರುವಂಥದ್ದು 5 ಐಟಮ್ ಇದೆ. ಸೊ 6 ಲೈನ್ನ ಬಿಡ್ಬೋದು. ದೆನ್ less non-operating incomes. non-operating incomes ಏನಾದ್ರು ಇದ್ರೆ ಅದನ್ನ ಏನು ಮಾಡಬೇಕಾಗಿರುತ್ತೆ? ನೀವು ಲೆಸ್ ಮಾಡಬೇಕಾಗಿರುತ್ತೆ. ಅದರ ಜೊತೆಗೆ ನಾನ್ ಆಪರೇಟಿಂಗ್ ಇನ್ಕಮ್ ಆದ ನಂತರ ಏನು ಮಾಡಬೇಕಾಗಿರುತ್ತೆ? ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ನ ನೋಡಬೇಕಾಗಿರುತ್ತೆ. add increase in current liability, decrease in current asset. Less decrease in current liability, increase in current asset. ಇದು ಹೆಡಿಂಗ್ ಆಗ್ತಿದ್ರು ಕೂಡ ನೀವು ಹೆಡಿಂಗ್ ಆಗ್ತಿದ್ರು ಕೂಡ ಐಟಮ್ಸ್ನ ಅಲ್ಲೇನಿದೆಯೋ ಐಟಮ್ಸ್ನ ನೋಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಓಕೆ, ಫಸ್ಟ್ P&L ಅಕೌಂಟ್ ತೊಗೊಂಡ್ವಿ. ಈಗ ಡೆಟಾರ್ಸ್ ಅಂದರೆ ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ ಏನಾಗ್ತಾ ಇದೆ? 3 ಲಕ್ಷ ಇರೋದು 5 ಲಕ್ಷ ಆಗ್ತಿದೆ. ಅಂದರೆ ಕರೆಂಟ್ ಅಸೆಟ್ 3 ಲಕ್ಷ ಇರೋದು, ಒಂದು ಸೆಕೆಂಡ್, ಮೂರು ಲಕ್ಷ ಇರೋದು 5 ಲಕ್ಷ ಆಗ್ತಿದೆ. ಅಂದರೆ ಡೆಟಾರ್ಸ್ ಏನಾಗ್ತಿದೆ? ಜಾಸ್ತಿ ಆಗ್ತಿದೆ. ಡೆಟಾರ್ಸ್ ಜಾಸ್ತಿ ಆಗ್ತಿದೆ ಅಂದರೆ ನಾವೇನು ಮಾಡಬೇಕು? ಲೆಸ್ ಮಾಡಬೇಕು. ಎಷ್ಟು? 3 ಲಕ್ಷ ಇರೋದು 5 ಲಕ್ಷ ಆಯಿತು ಅಂದರೆ 2 ಲಕ್ಷನ ಲೆಸ್ ಮಾಡಬೇಕು, ಬ್ರ್ಯಾಕೆಟ್ನಲ್ಲಿ ಹಾಕಬೇಕು. ಕ್ರೆಡಿಟಾರ್ಸ್ ಅಂದರೆ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ 5 ಲಕ್ಷ ಇರೋದು 4 ಲಕ್ಷ ಆಗ್ತಿದೆ. ಕ್ರೆಡಿಟಾರ್ಸ್ ಕಡಿಮೆ ಆಗ್ತಿದೆ, 1 ಲಕ್ಷ ಕಡಿಮೆ ಆಗ್ತಿದೆ. ಏನು ಮಾಡಬೇಕಾಗಿರುತ್ತೆ? ನಾವು ಲೆಸ್ ಮಾಡಬೇಕಾಗಿರುತ್ತೆ. ಗುಡ್ವಿಲ್ 2 ಲಕ್ಷ ಇರೋದು 1 ಲಕ್ಷ ಆಗ್ತಿದೆ. ಗುಡ್ವಿಲ್ 2 ಲಕ್ಷ ಇರೋದು 1 ಲಕ್ಷ ಆಗ್ತಿದೆ. ಅಮಾರ್ಟೈಸೇಷನ್ ಆಫ್ ಗುಡ್ವಿಲ್ ರಿಟರ್ನ್ ಆಫ್. ಸೊ ಗುಡ್ವಿಲ್ ರಿಟರ್ನ್ ಆಫ್ ಎಷ್ಟು? 5 ಲಕ್ಷ ಇರೋದು 4 ಲಕ್ಷ ಆಗ್ತಿದೆ ಅಂದರೆ 1 ಲಕ್ಷ.
ನೆಕ್ಸ್ಟ್ ಸ್ಟಾಕ್ ಅದ ಕರೆಂಟ್ ಅಸೆಟ್. ಸ್ಟಾಕ್ ಏನಾಗ್ತಾ ಇದೆ, 2 ಲಕ್ಷ ಇರೋದು 1 ಲಕ್ಷ ಇರೋದು 2 ಲಕ್ಷ ಆಗ್ತಿದೆ. ಸ್ಟಾಕ್ 2 ಲಕ್ಷ ಇರೋದು 1 ಲಕ್ಷ ಆಗ್ತಿದೆ ಅಂದರೆ ಕಡಿಮೆ ಆಗ್ತಿದೆ. ಸ್ಟಾಕ್ ಕಡಿಮೆ ಆಯಿತು ಅಂದರೆ ಕರೆಂಟ್ ಅಸೆಟ್ ಕಡಿಮೆ ಆಯಿತು ಅಂದರೆ ಆ್ಯಡ್ ಮಾಡಿರಿ. ಎಷ್ಟು ಸ್ಟಾಕ್ ಕಡಿಮೆ ಆಗ್ತಿದೆಯಾ? ಸ್ಟಾಕ್ 1 ಲಕ್ಷ ಇರೋದು 2 ಲಕ್ಷ ಇದೆ ಅಂದ್ರೆ ಅರ್ಥ ಏನು, ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು ಅರ್ಥ. ಜಾಸ್ತಿ ಆಗ್ತಿದೆ ಅಂದರೆ ಲೆಸ್ ಮಾಡಬೇಕು. 2 ಲಕ್ಷ ಓಕೆ 1 ಲಕ್ಷ. ನೆಕ್ಸ್ಟ್ ಪ್ರೀಪೇಯ್ಡ್ ಇನ್ಶೂರೆನ್ಸ್. 2 ಲಕ್ಷ ಇರೋದೇನಾಗ್ತಾ ಇದೆ, 1 ಲಕ್ಷ ಆಗ್ತಿದೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅನ್ನೋದು ಕರೆಂಟ್ ಅಸೆಟ್. ಪ್ರೀಪೇಯ್ಡ್ ಇನ್ಶೂರೆನ್ಸ್ 2 ಲಕ್ಷ ಇರೋದು 1 ಲಕ್ಷ ಆಗ್ತಿದೆ ಅಂದರೆ ಕಡಿಮೆ ಆಗ್ತಿದೆ. ಕರೆಂಟ್ ಅಸೆಟ್ ಕಡಿಮೆ ಆಗ್ತಿದೆ ಅಂದರೆ ಏನು ಮಾಡಬೇಕು, ಆ್ಯಡ್ ಬ್ಯಾಕ್ ಮಾಡಬೇಕು 1 ಲಕ್ಷ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅನ್ನೋದು ಕರೆಂಟ್ ಲಯಬಿಲಿಟಿ ಆಗಿರುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ರೆಂಟ್ 2 ಲಕ್ಷ ಇರೋದು 4 ಲಕ್ಷ ಆಗ್ತಿದೆ. 2 ಲಕ್ಷ ಇರೋದು 4 ಲಕ್ಷ ಆಗ್ತಿದೆ ಅಂತಂದ್ರೆ ಕರೆಂಟ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಸೊ ಕಡಿಮೆನಾ ಜಾಸ್ತಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ 2 ಲಕ್ಷ ಇರೋದು 4 ಲಕ್ಷ ಆಗ್ತಿದೆ ಅಂದರೆ ಜಾಸ್ತಿ ಆಗ್ತಿದೆ. ಕರೆಂಟ್ ಲಯಬಿಲಿಟಿ ಜಾಸ್ತಿ ಆದರೆ ಆ್ಯಡ್ ಮಾಡಬೇಕು. 2 ಇರೋದು 4 ಲಕ್ಷ ಆಗ್ತಿದೆ. ಸೊ 2 ಲಕ್ಷನ ಆ್ಯಡ್ ಮಾಡಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಮಾರ್ಟೈಸೇಷನ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 5 ಲಕ್ಷ ಇರೋದು 3 ಲಕ್ಷ ಆಗ್ತಿದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 5 ಲಕ್ಷ ಇರೋದು 3 ಲಕ್ಷ ಆಗ್ತಿದೆ ಅಂದರೆ 2 ಲಕ್ಷ. ಬಿ ಪಿ ಅನ್ನೋದು ಕರೆಂಟ್ ಲಯಬಿಲಿಟಿ. ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಜಾಸ್ತಿ ಆಯಿತು ಅಂದರೆ ಆ್ಯಡ್ ಮಾಡಿರಿ 1 ಲಕ್ಷ. ಬಿ ಆರ್ ಅನ್ನೋದು ಕರೆಂಟ್ ಅಸೆಟ್. 2 ಲಕ್ಷ ಇರೋದು 1 ಲಕ್ಷ ಆಗ್ತಿದೆ, ಕಡಿಮೆ ಆಗ್ತಿದೆ ಅಂದರೆ ಏನು ಮಾಡಿರಿ, ಆ್ಯಡ್ ಬ್ಯಾಕ್ ಮಾಡಿರಿ 1 ಲಕ್ಷ. ಸೊ ಮೋಸ್ಟ್ ಎಲ್ಲ ಐಟಮ್ಸ್ ಮುಗಿದೋಯ್ತು. ಈಗೇನು ಮಾಡಬೇಕು, ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಇಲ್ಲ ಈ ಐಟಮ್ಸು. ಸೊ ಇದಿಲ್ಲ. ಇದು ಟೋಟಲ್ ಮಾಡಿರಿ. ಟೋಟಲ್ ಮಾಡಿದ್ರೆ 7, 8, 2 10 ಲಕ್ಷ. ಇದನ್ನೇನಂತ ಕರೀತೀರ ನೀವು? ಇದನ್ನ ಹೇಳ್ಬೇಕು. ಏನಂತ ಹೇಳ್ತೀರಾ? ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಈ 10 ಲಕ್ಷಕ್ಕೆ ಇದನ್ನ ಅಡ್ಜಸ್ಟ್ ಮಾಡಬೇಕಾಗಿರುತ್ತೆ. ಅಡ್ಜಸ್ಟ್ ಮಾಡಿದ್ರೆ 10 ಲಕ್ಷದಲ್ಲಿ 4 ಲಕ್ಷ ಕಳೀರಿ, 4 ಲಕ್ಷ ಕೂಡ್ರಿ, ಬರೋದು 11 ಲಕ್ಷ. ಇದನ್ನೇ ಏನಂತ ಕರೀತೀರಿ ನೀವು? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಇದು ಎಕ್ಸಾಂಪಲ್ ನಂಬರ್ 1. ಓಕೆ, ಎಕ್ಸಾಂಪಲ್ ನಂಬರ್ 2. ಓಕೆ, ಕಾಂಪಿಟೇಷನ್ ಆಫ್ cash flow from operating activity of ಯಾವ ಲಿಮಿಟೆಡ್, ಎಕ್ಸ್ ಲಿಮಿಟೆಡ್. ಸೊ ಫಸ್ಟ್ ನಾವು ತಗೋಬೇಕಾಗಿರೋದು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ತಗೋಬೇಕು.
ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ತೊಗೊಬೇಕು ಅಂದರೆ ಬಿಫೋರ್ ಟ್ಯಾಕ್ಸ್, ಬಿಫೋರ್ ಪ್ರಪೋಸ್ಡ್ ಡಿವಿಡೆಂಡ್, ಬಿಫೋರ್ ಟ್ರಾನ್ಸ್ಫರ್ ಟು ರಿಸರ್ವ್, ಬಿಫೋರ್ ಟ್ಯಾಕ್ಸೇಷನ್ ತೊಗೊಬೇಕಾಗಿರೋದು. ನೋಟ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ನೋಟ್ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಎಷ್ಟಿದೆಯಂತೆ 2,50,000. ಆ್ಯಡ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಆ್ಯಡ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟಿದೆ 7,000. ಅಂದರೆ ಬರೋದು 2,57,000. ಇದನ್ನೇ ಏನಾಗಿರುತ್ತೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗಿರುತ್ತೆ. ಈ ಅಮೌಂಟ್ನೇ ನೀವು ಇಲ್ಲಿ ತಗೊಬೇಕಾಗುತ್ತೆ 2,57,000. ಸರ್ ನೋಟ್ನಲ್ಲಿ ಮಾಡಿದ್ರೆ ಇಲ್ಲೇ ಮಾಡಬೇಕು ಅಂದಾಗ ನೀವು ಇವಾಗ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಸೇಮ್ ಥಿಂಗ್ನ ಅಲ್ಲಿ ತಗೊಂಡು ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅರೈವ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ರಿವೈಸ್ಡ್ ಅಂತ ಏನು ಬರೀಲಿಲ್ಲ. ಸೊ ಆ ರೀತಿ ಮಾಡಿ. ದೆನ್ ಆ್ಯಡ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಬರುವಂತಹದು ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಒಂದೊಂದೇ ನೋಡ್ಕೊಂಡು ಹೋಗೋಣ. ಅಮಾರ್ಟೈಸೇಷನ್ ಆಫ್ ಗುಡ್ ವಿಲ್ 5,000ನ ಆ್ಯಡ್ ಮಾಡಬೇಕು. ಡಿಪ್ರಿಸಿಯೇಷನ್ ಆನ್ ಫಿಕ್ಸೆಡ್ ಅಸೆಟ್ 10,000ನ ಆ್ಯಡ್ ಮಾಡಬೇಕು. ದೆನ್ ಟ್ರಾನ್ಸ್ಫರ್ ಟು ರಿಸರ್ವ್ ಕನ್ಸಿಡರ್ ಮಾಡಿದ್ದೀವಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್, ಪ್ರಾಫಿಟ್ ನಾನ್ ಆಪರೇಟಿಂಗ್, ಇದು ಪ್ರಾಫಿಟ್ ನಾನ್ ಆಪರೇಟಿಂಗ್ ಇನ್ಕಮ್. ಇದು ಲಾಸ್ ಆಗಿದ್ರೆ ನಾವು ಇಲ್ಲಿ ತಗೊಬೇಕಾಗಿತ್ತು. ನಾನ್ ಆಪರೇಟಿಂಗ್ ಇನ್ಕಮ್ ಆಗಿರೋದ್ರಿಂದ ಇಲ್ಲಿ ತಗೋತೀರಾ, ಲೆಸ್ ಮಾಡ್ತೀರಾ. ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ಎಷ್ಟಿದೆ 3,000 ನೆಗೆಟಿವ್, ಅಂದರೆ ಔಟ್ಫ್ಲೋ. ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಇದೆಯಂತೆ. ಡೆಟಾರ್ಸ್ 15 ಇದ್ದು 12 ಆಯ್ತಂತೆ. ಡೆಟಾರ್ಸ್ 15 ಇದ್ದು 12 ಆಯಿತು ಅಂದರೆ ಕಡಿಮೆ ಆಯಿತು. ಕರೆಂಟ್ ಅಸೆಟ್ ಕಡಿಮೆ ಆಯಿತು ಅಂತಂದರೆ ಆ್ಯಡ್ ಮಾಡಬೇಕು 3,000. ಬಿ ಆರ್ ಅಂದರೆ ಕರೆಂಟ್ ಅಸೆಟ್ 8 ಇದ್ದಿದ್ದು 10 ಆಯ್ತಂತೆ. ಬಿ ಆರ್ ಏನಾಗ್ತಾ ಇದೆ 8 ಇದ್ದಿದ್ದು 10 ಆಯಿತು ಅಂದರೆ ಜಾಸ್ತಿ ಆಯಿತು. ಜಾಸ್ತಿ ಆಯಿತು ಅಂದರೆ ಏನು ಮಾಡಬೇಕು, ಲೆಸ್ ಮಾಡಬೇಕು 2,000. ಕ್ರೆಡಿಟಾರ್ಸ್ 10 ಇದ್ದಿದ್ದು 15 ಆಯ್ತಂತೆ. ಕ್ರೆಡಿಟಾರ್ಸ್ ಅಂದರೆ ಕರೆಂಟ್ ಲಯಬಿಲಿಟಿ. ಕ್ರೆಡಿಟಾರ್ಸ್ ಅಂದ್ರೆ ಏನು, ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಏನಾಗ್ತಾ ಇದೆ 10 ಇದ್ದಿದ್ದು 15 ಅಂದರೆ ಜಾಸ್ತಿ ಆಗ್ತಿದೆ 5,000. ಜಾಸ್ತಿ ಆಯಿತು ಅಂದರೆ ಆ್ಯಡ್ ಮಾಡಬೇಕು. ಕರೆಂಟ್ ಲಯಬಿಲಿಟಿ ಜಾಸ್ತಿ ಆದರೆ ಆ್ಯಡ್ ಮಾಡಬೇಕು, ಕಡಿಮೆ ಆದರೆ ಕಡಿಮೆ ಮಾಡಬೇಕು. ಪ್ರಿಪೇಯ್ಡ್ ಇನ್ಶೂರೆನ್ಸ್ ಜಾಸ್ತಿ ಆಯಿತು, ಕರೆಂಟ್ ಅಸೆಟ್ ಜಾಸ್ತಿ ಆಯಿತು ಅಂದರೆ ಏನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಎಷ್ಟು, 2,000 ನೆಗೆಟಿವ್. ಎಲ್ಲ ಐಟಮ್ ಕನ್ಸಿಡರ್ ಆಗಿದೆ. ಈಗ ನಾವೇನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. 2,57,000 2,57,000 plus 5,000 plus 10,000 minus 3,000 ಬರೋದು 2,69,000. 2,69,000ಗೆ 3, 2, 5 ಲಕ್ಷನ ಆ್ಯಡ್ ಮಾಡಬೇಕು.
ಸರಿ, 8 ಲಕ್ಷನ ಆ್ಯಡ್ ಮಾಡಬೇಕು, 4 ಲಕ್ಷನ ಕಳಿಬೇಕು. ಅಂದರೆ ಟೋಟಲ್ ನೆಟ್ ಎಫೆಕ್ಟ್ ಎಷ್ಟಾಗುತ್ತೆ? 4 ಲಕ್ಷ ಪ್ಲಸ್ 4 ಲಕ್ಷ ಅಂದರೆ ಬರೋದು 2,73,000 ಇದೆ ಅಲ್ವಾ? ಇದನ್ನೇ ನಾವೇನಂತ ಕರಿತೀರ? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಅಥವಾ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಐ ಥಿಂಕ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಎಕ್ಸಾಂಪಲ್ ನಂಬರ್ 2 ಆಯಿತು. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 3. ಸೊ ಒಂದ್ಸಲಿ ಸಾಲ್ವ್ ಮಾಡೋಣ. ನೆಟ್ ಪ್ರಾಫಿಟ್ ನಾವು ತಗೊಬೇಕಾಗಿರೋದು ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್. ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಎಷ್ಟಿದೆ? 3 lakhs ಇದೆ. ಇದಕ್ಕೆ ಆ್ಯಡ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಆ್ಯಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಪ್ರಪೋಸ್ಡ್ ಡಿವಿಡೆಂಡ್ ಕೊಟ್ಟಿಲ್ಲ. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟಿದೆ? 1,60,000. ಟ್ರಾನ್ಸ್ಫರ್ ಟು ರಿಸರ್ವ್ಸ್ ಎಷ್ಟಿದೆ? ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 14,000. ಆ್ಯಡ್ ಮಾಡಿ 4,74,000. ಇದನ್ನೇನಂತ ಕರಿತೀರ ನೀವು? ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಫಸ್ಟ್ ಏನು ಮಾಡ್ಬೇಕು ನೀವು? ಆ್ಯಡ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಬ್ಯಾಕ್ ಮಾಡಬೇಕು. ನಾನ್ ಆಪರೇಟಿಂಗ್ ಇನ್ಕಮ್ಸ್ ಏನಾದ್ರು ಇದ್ರೆ ಲೆಸ್ ಮಾಡಬೇಕು. ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಇನ್ನು ಕಳೆದ್ಮೇಲೆ ಬರೋದು ಪ್ರಾಫಿಟ್, ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇದರಲ್ಲಿ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ನ ಏನು ಮಾಡಬೇಕಾಗಿರುತ್ತೆ? ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡಿದ ನಂತರ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಲೆಸ್ ಟ್ಯಾಕ್ಸ್ ಪೇಡ್, ಲೆಸ್ ಮಾಡಿದ್ಮೇಲೆ ಬರುತ್ತಲ್ವ, ಇದನ್ನೇ ನಾವೇನಂತ ಕರಿತೀರ? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಇದು ಫಾರ್ಮ್ಯಾಟ್. ಈಗ ಇಲ್ಲಿರೋದನ್ನ ಬಿಸ್ಕೆಟ್ ಹಾಕೊಂಡು ಹೋಗ್ಬೇಕು. ಒಂದೊಂದೇ ನೋಡ್ಕೊಂಡು ಹೋಗೋಣ. ಡಿಪ್ರಿಸಿಯೇಷನ್ ಆನ್ ಫಿಕ್ಸಡ್ ಅಸೆಟ್. ಡಿಪ್ರಿಸಿಯೇಷನ್ ಆನ್ ಫಿಕ್ಸಡ್ ಅಸೆಟ್ ಎಷ್ಟಿದೆ? 20,000 ಆ್ಯಡ್ ಬ್ಯಾಕ್ ಮಾಡಬೇಕು. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ preliminary expenses written off 1,000. Provision for taxation. So provision for taxation I add ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಬಿಫೋರ್ ಟ್ಯಾಕ್ಸ್ ಆಯಿತು. ಇಲ್ಲಿ
ಈ ವರ್ಷದ್ದು ಎಷ್ಟು ಪೇಮೆಂಟ್ ಮಾಡಿದ್ದಾನೆ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಪೇಮೆಂಟ್ ಮಾಡಿರಲೇಬೇಕು. ಈ ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ಪ್ರೊವೈಡ್ ಮಾಡಿರೋದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 1,60,000. ಸೇಮ್ ಅಮೌಂಟ್ನೇ ಈ ವರ್ಷ ಪೇಮೆಂಟ್ ಮಾಡಿದ್ದಾನೆ ಅಂದ್ಬಿಟ್ಟಿದೆ. ನಾವೇನು ಮಾಡಬೇಕಾಗಿರುತ್ತೆ, ಅಂದ್ಕೊಬೇಕಾಗಿರುತ್ತೆ. ಟ್ಯಾಕ್ಸ್ ಪ್ರೊವೈಡ್ ಈ ವರ್ಷ ಮಾಡಿರೋದು 1,60,000. ಇದನ್ನು ಆ್ಯಡ್ ಬ್ಯಾಕ್ ಮಾಡಿದ್ದೀವಿ. ಹೋದ ವರ್ಷದ್ದು ಈ ವರ್ಷ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಎಷ್ಟು ಅಂತ ಕೊಟ್ಟಿಲ್ಲ, ಇಷ್ಟೇ ಅಂತ ಅಂದ್ಕೊಂಡು ಲೆಸ್ ಮಾಡಲೇಬೇಕಾಗುತ್ತೆ ನಾವು. ನೆಕ್ಸ್ಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಟ್ರೀಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ನಾನ್ ಆಪರೇಟಿಂಗ್ ಇನ್ಕಮ್, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇಷ್ಟು 6,000. ನೆಕ್ಸ್ಟ್ ಡೆಟಾರ್ಸ್, 24 ಡೆಟಾರ್ಸ್ ಇದೆಯಂತೆ. ಸೊ ಡೆಟಾರ್ಸ್ ಏನಾಗ್ತಿದೆ, 24 30 ಆಗ್ತಿದೆ, ಅಂದರೆ ಜಾಸ್ತಿ ಆಗ್ತಿದೆ. ಅಂದ್ರೆ ಏನು ಮಾಡಬೇಕು, ಲೆಸ್ ಮಾಡಬೇಕು, 6,000. ಕ್ರೆಡಿಟಾರ್ಸ್ 25 30 ಆಗ್ತಿದೆ. ಕ್ರೆಡಿಟಾರ್ಸ್ ಜಾಸ್ತಿ ಆಗ್ತಿದೆ ಅಂದರೆ ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗ್ತಿದೆ ಅಂದರೆ ಆ್ಯಡ್ ಮಾಡಬೇಕು, 10,000. ಬಿ ಆರ್ ಅನ್ನೋದು ಕರೆಂಟ್ ಅಸೆಟ್ 20 ಇರೋದು 17 ಆಗ್ತಿದೆಯಂತೆ, ಅಂದರೆ ಕಡಿಮೆ ಆಗ್ತಿದೆ. ಕರೆಂಟ್ ಅಸೆಟ್ ಕಡಿಮೆ ಆಯಿತು ಅಂದರೆ ಆ್ಯಡ್ ಮಾಡಬೇಕು, 3,000. ಬಿ ಪಿ 16 ಇರೋದು 12 ಆಗ್ತಿದೆಯಂತೆ. ಬಿ ಪಿ ಅಂದರೆ ಕಡಿಮೆ ಆಗ್ತಿದೆ ಅಂದರೆ ಲೆಸ್ ಮಾಡಬೇಕು, 4,000. ಬ್ರ್ಯಾಕೆಟ್ ಹಾಕೋದನ್ನ ಮರಿಬಾರ್ದು ಸ್ಟೂಡೆಂಟ್ಸ್. ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್, ಕರೆಂಟ್ ಅಸೆಟ್ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ, ಲೆಸ್ ಮಾಡಬೇಕು, 200. ದಟ್ಸ್ ಇಟ್. ಈಗ ಇವಾಗ ಆ್ಯಡ್ ಮಾಡಬೇಕು. 4,74,000 ಪ್ಲಸ್ 20 ಪ್ಲಸ್ 10 ಪ್ಲಸ್ 1 ಪ್ಲಸ್ 6 ಮಾಡಿದ್ರೆ ಬರೋದು 4,99,000 minus 6 plus 10 plus 3 minus 4 minus 2, 5,01,800. Tax paid cash flow from operating activity ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಲಾಸ್ಟ್ ಇಯರ್ ಟ್ಯಾಕ್ಸ್ನ ಈ ವರ್ಷ ನಾವು ಪೇಮೆಂಟ್ ಮಾಡಿರ್ತೀವಿ. ಸೊ ಈ ವರ್ಷ ಲಾಸ್ಟ್ ಇಯರ್ದು ಟ್ಯಾಕ್ಸ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಈ ವರ್ಷ ಟ್ಯಾಕ್ಸ್ನ ನಾವು ಪೇಮೆಂಟ್ ಮಾಡಲೇಬೇಕಾಗಿರುತ್ತೆ. ಸೊ 5,01,800 ಅಲ್ಲಿ 1,60,000 ಲೆಸ್ ಮಾಡಿದ್ರೆ 3,41,800 ಅನ್ನೋದೇ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಓಕೆ, ಸೊ ಪ್ರಾಬ್ಲಮ್ ಅಲ್ಲಿ ಕೇಳಿರುವಂತಹದ್ದು ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಫ್ರಮ್ ದ ಫಾಲೋಯಿಂಗ್. ಪ್ರಾಫಿಟ್ ಮೇಡ್ ಡ್ಯೂರಿಂಗ್ ದ ಇಯರ್ ₹2,50,000 ಆಫ್ಟರ್ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಐಟಮ್ಸ್. ಕೆಳಕಂಡೆ ಕೊಟ್ಟಿರುವಂತಹ ಐಟಮ್ಸ್ನ ಕನ್ಸಿಡರ್ ಮಾಡಿದಾದ್ಮೇಲೆ 2.5 ಲಕ್ಷ ರೂಪಾಯಿ ಪ್ರಾಫಿಟ್ ಬಂದಿದೆಯಂತೆ. ಹಾಗಾದ್ರೆ ಇದು ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಆಗಿದೆ. ಸೊ ಫಸ್ಟ್ ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ಡ್ ಡಿವಿಡೆಂಡ್, ಜನರಲ್ ರಿಸರ್ವ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಪ್ರಪೋಸ್ಡ್ ಡಿವಿಡೆಂಡ್, ಜನರಲ್ ರಿಸರ್ವ್, ಇಂಟರಿಮ್ ಡಿವಿಡೆಂಡ್ ಏನಾದ್ರು ಇದ್ರೆ ನಾವು ಆ್ಯಡ್ ಬ್ಯಾಕ್ ಮಾಡಿಬಿಟ್ರೆ ನಾವು ಬರೋದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಅದಕ್ಕೋಸ್ಕರ ಅಂತ ಐಟಮ್ ಯಾವ್ದಾದ್ರು ಇದೆಯಾ ಅಂತ ರೆಕಗ್ನೈಸ್ ಮಾಡೋಣ. ಇಲ್ಲೊಂದು ಐಟಮ್ ಇದೆ, ಯಾವುದಿದೆ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಇದೆ. ಸೊ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅನ್ನೋ ಐಟಮ್ನ ನಾವು ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ, ಮಿಕ್ಕಿರೋದು ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ಸೊ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 2,50,000 add general reserve, transfer to general reserve. ಕನ್ಫ್ಯೂಷನ್ ಆಗಂಗಿದ್ರೆ ದೂರ ಇರೋದಕ್ಕೆ ನಾವೇನು ಮಾಡೋಣ, ಒಂದು ಗೆರೆ ಹೇಳ್ಕೊಳ್ಳೋಣ. ಓಕೆ, ಆದರೆ ಥರ್ಡ್ ಐಟಮ್ ಅಂದರೆ 7,000 ಆ್ಯಡ್ ಮಾಡಿದ್ರೆ ಬರೋದು
2,57,000, 2,57,000. ಇದನ್ನೇ ನಾವೇನಂತ ಕರಿತೀರಾ, ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್. ಇದಕ್ಕೆ ನಾವೇನ್ ಮಾಡಬೇಕು, ಆಡ್ ನಾನ್ ಕ್ಯಾಶ್ ಅಂಡ್ ನಾನ್ ಆಪರೇಟಿಂಗ್ ಐಟಮ್ಸ್. ನಾನ್ ಕ್ಯಾಶ್ ಅಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ ಇದಕ್ಕೆ ಏನು ಮಾಡಬೇಕು, ಆ್ಯಡ್ ಮಾಡಬೇಕು, ನಾನ್ ಆಪರೇಟಿಂಗ್ ಇನ್ಕಮ್ಸ್. ಯಾವುದಾದ್ರು ನಾನ್ ಆಪರೇಟಿಂಗ್ ಇನ್ಕಮ್ ಇದೆಯಾ, ಇದರಲ್ಲಿದೆ ಪ್ರಾಫಿಟ್ ಆನ್ ಸೇಲ್, ನಾನ್ ಆಪರೇಟಿಂಗ್ ಇನ್ಕಮ್ಸ್ ನ ಆ್ಯಡ್ ಮಾಡಿದ್ಮೇಲೆ ಬರುತ್ತಲ್ಲ, ಇದು ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಇದಕ್ಕೆ ಆ್ಯಡುಲೆಸ್ಸು ಕೆಲವು ಐಟಮ್ನ ಮಾಡಿದ್ದಾದ್ಮೇಲೆ, ಕೆಲವು ಐಟಮ್ನ ಆ್ಯಡುಲೆಸ್ಸು ಮಾಡಿದ್ದಾದ್ಮೇಲೆ ನಮಗೆ ಬರುವಂತಹದ್ದು ಏನು ಅಮೌಂಟ್ ಬರುತ್ತೋ ಅದನ್ನು ನಾವು ಕರಿತೀವಿ ಆಪರೇಟಿಂಗ್ ಪ್ರಾಫಿಟ್ ಅಥವಾ ಕ್ಯಾಶ್ ಜನರೇಟೆಡ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಬಿಫೋರ್ ಟ್ಯಾಕ್ಸ್. ಟ್ಯಾಕ್ಸ್ನ ಇಲ್ಲಿ ಲೆಸ್ ಮಾಡಿದ್ಮೇಲೆ, ಪ್ರಾಬ್ಲಮಲ್ಲಿ ಟ್ಯಾಕ್ಸ್ ಕೊಟ್ಟಿದ್ದೇನೆ ಅಂತ ನೋಡಿ, ಪ್ರಾಬ್ಲಮಲ್ಲಿ ಟ್ಯಾಕ್ಸ್ನ ಕೊಟ್ಟಿಲ್ಲ ಅಂದರೂ ಕೂಡ ನಾವೇನು ಮಾಡೋಣ, ಐಟಮ್ನಲ್ಲಿ ಬರೆದು ಬಿಡೋಣ, ಬರುವಂಥದ್ದೇ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಇಷ್ಟಾಗಿರುತ್ತೆ. ಸೊ ಹಾಗಾದರೆ ಇದನ್ನ ಫಿಲ್ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ನಾನು ಎಕ್ಸಾಮಿನೇಷನ್ ಬರಿಬೇಕು ಅಂತಂದರೆ ಈ ರೀತಿ ಒಂದು ಪಿಕ್ಚರ್, ಒಂದು ಫಾರ್ಮ್ಯಾಟ್ನ ಹಾಕಿ ಫಿಲ್ ಮಾಡ್ಕೊಂಡು ಹೋಗ್ತಾ ಇರೋದು. ಹೀಗೆ ನೋಡ್ಕೊಂಡು ಹೋಗ್ತೀನಿ ನೋಡಿ. ಡಿಪ್ರಿಸಿಯೇಷನ್ ಆನ್ ಫಿಕ್ಸೆಡ್ ಅಸೆಟ್ ಇದೆ. ಸೊ ನಾನ್ ಕ್ಯಾಶ್ ಐಟಮ್ ಡಿಪ್ರಿಸಿಯೇಷನ್ ಎಷ್ಟು, 10,000. ನೆಕ್ಸ್ಟ್ ಅಮಾರ್ಟೈಸೇಷನ್ ಗುಡ್ ವಿಲ್ ರಿಟರ್ನ್ ಆಫ್ 5,000. ಟ್ರಾನ್ಸ್ಫರ್ ಟು ರಿಸರ್ವ್ ಆಲ್ರೆಡಿ ಟ್ರೀಟ್ ಮಾಡಿದ್ದೀವಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ನಾನ್ ಆಪರೇಟಿಂಗ್ ಇನ್ಕಮ್. ಪ್ರಾಫಿಟ್ ಆನ್ ಸೇಲ್ ಆಫ್ ಲ್ಯಾಂಡ್ ನಾವೇನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ ನಾನ್ ಆಪರೇಟಿಂಗ್. ಸೊ ಎಷ್ಟಿದೆ, 3,000. ನೆಕ್ಸ್ಟ್ ಅದಾದ ನಂತರ ಇರುವಂತಹದ್ದು ಡೆಟಾರ್ಸ್ ಇದೆ. ಕರೆಂಟ್ ಅಸೆಟ್ 15,000 ಇರೋದು 12,000 ಆಗಿದೆ. ಓಕೆ, ವೆರಿ ಗುಡ್. ಈಗ ಆಸ್ ಪರ್ AS3 ಅವನು ಕರೆಂಟ್ ಇಯರ್ ಮೊದಲು ಕೊಟ್ಟು ಆಮೇಲೆ ಇದು ಕೊಡ್ತಾನೆ. ಎಕ್ಸಾಮಿನೇಷನ್ ಅಲ್ಲಿ ಅದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಡೆಟಾರ್ಸ್ 12,000 ಇರೋದು 15,000 ಆಗ್ತಿದೆ. ಡೆಟಾರ್ಸ್ ಜಾಸ್ತಿ ಆಗ್ತಿದೆ. 12 ಇರೋದು 15,000. ಇಯರ್ನ ಇಲ್ಲಿ ಕನ್ಸಿಡರ್ ಮಾಡಬೇಕು. 13ನೇ ಇಸ್ವಿಯಿಂದ 14ನೇ ಇಸ್ವಿಗೆ ಅಂದರೆ 12,000ದಿಂದ 15,000 ಆಗ್ತಿದೆ. ಅಂದರೆ ಜಾಸ್ತಿ ಆಗ್ತಿದೆ. ಜಾಸ್ತಿ ಆಯಿತು ಅಂತಂದರೆ, ಡೆಟಾರ್ ಜಾಸ್ತಿ ಆಯಿತು ಅಂದರೆ ಲೆಸ್ ಮಾಡಬೇಕಾಗಿರುತ್ತೆ 3,000. ಅದೇ ರೀತಿ ಕ್ರೆಡಿಟಾರ್ಸ್ 15,000ದಿಂದ 10,000 ಆಗ್ತಿದೆ. ಅಂದ್ರೆ ಅರ್ಥ ಏನಾಗಿದೆ, ಕಡಿಮೆ ಆಗ್ತಿದೆ. ಕಡಿಮೆ ಅಂದರೆ ಲೆಸ್ ಮಾಡಬೇಕಾಗಿರುತ್ತೆ. ಎಷ್ಟು, 5,000. 2,69,000 ಅಲ್ಲಿ 8,000 ಅಂದರೆ 2,61,000. ಟ್ಯಾಕ್ಸ್ ಪೇಯ್ಡ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಹಾಗಾದರೆ 2,61,000 ಅನ್ನೋದೇ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ವೆರಿ ನೈಸ್. ಸೊ ಸೆಕ್ಷನ್ ಸಿ ಪ್ರಾಬ್ಲಮ್ ಇಂದ ಇದು ನಾನು ಎಕ್ಸ್ಟ್ರಾಕ್ಟ್ ಮಾಡಿರೋದು. ಸೊ ಇದನ್ನ ಸಾಲ್ವ್ ಮಾಡಿದೀವಿ. ಈ ಪ್ರಾಬ್ಲಮ್ ಅಲ್ಲಿ ಕೇಳಿರೋದು ಕಾಂಪ್ಯೂಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇನ್ವೆಸ್ಟಿಂಗ್ ಆಕ್ಟಿವಿಟಿಯಿಂದ ಏನ್ ಕ್ಯಾಶ್ ಫ್ಲೋ ಆಗ್ತಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ. ಹಾಗಾದ್ರೆ ಕಾಂಪ್ಯೂಟೇಷನ್ ಆಫ್ ಕ್ಯಾಶ್ ಫ್ಲೋ ಫ್ರಮ್
ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಅವನು ಕೊಟ್ಟಿರೋದು ಪ್ಲಾಂಟ್ ಅಂಡ್ ಮಿಷನರಿ ಕೊಟ್ಟಿದ್ದಾನೆ, ಅದು ಗ್ರಾಸ್ ಅಮೌಂಟ್ ಅಂತ ಕೊಟ್ಟಿದ್ದಾನೆ. ಸೊ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ, ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಹಾಗಾದ್ರೆ ಇದನ್ನ ನಾವು ಟ್ರೀಟ್ ಮಾಡಬೇಕು ಅಂದ್ರೆ ಪರ್ಚೇಸ್ ಅಂಡ್ ಸೇಲ್ ಆಫ್ ಮಿಷನರಿ ವಿಚ್ ರಿಸಲ್ಟ್ಸ್ ವಾಟ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಇದಕ್ಕೋಸ್ಕರ ನಾವೊಂದು ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ, ಪ್ಲಾಂಟ್ ಅಂಡ್ ಮಿಷನರಿ ಅಕೌಂಟ್. ಅಸೆಟ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಟು ಬ್ಯಾಲೆನ್ಸ್, ಬ್ರಾಡ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ 8 lakh, ಕ್ಲೋಸಿಂಗ್ ಬ್ಯಾಲೆನ್ಸ್, ಬೈ ಬ್ಯಾಲೆನ್ಸ್, ಕ್ಯಾರಿ ಡೌನ್ 8,40,000. ಸೊ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಂಡ್ವಿ. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್, ಇದು ಲಯಬಿಲಿಟಿ, ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಬೈ ಬ್ಯಾಲೆನ್ಸ್, ಬ್ರಾಡ್ ಡೌನ್, ಓಪನಿಂಗ್ ಬ್ಯಾಲೆನ್ಸ್ ಇರೋದು 2 lakh. ಟು ಬ್ಯಾಲೆನ್ಸ್, ಕ್ಯಾರಿ ಡೌನ್ 2,20,000, 2,20,000. ಸೊ ಇದನ್ನ ನಾವು ಟ್ರೀಟ್ ಮಾಡಬೇಕು ಅಂದಾಗ ಇಲ್ಲಿ ಪ್ಲಾಂಟ್ ಅಂಡ್ ಮಿಷನರಿ ಡ್ಯೂರಿಂಗ್ ದ ಇಯರ್ ಪ್ಲಾಂಟ್ ಅಂಡ್ ಮಿಷನರಿ ಕಾಸ್ಟ್ ₹80,000. ಹಾಗಾದ್ರೆ ಕಾಸ್ಟ್ ಕೊಟ್ಟಿದ್ದಾನೆ, ಕಾಸ್ಟ್ ಎಷ್ಟಂತೆ 80,000 ಅಂತ. ಓಕೆ, ವಿತ್ ಇಟ್ಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಫ್ ₹48,000 ಲೆಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 48,000. ಹಾಗಾದ್ರೆ ರಿಮೈನಿಂಗ್ ಅಮೌಂಟ್ ಬರೋದು 32,000. 32,000 ನ ವಿಚ್ ವಾಸ್ ಸೋಲ್ಡ್ ಫಾರ್ ₹40,000. ಹಾಗಾದ್ರೆ ಲೆಸ್ ಸೇಲ್ಸ್ 40,000. ಹಾಗಾದ್ರೆ 32,000 ಬೆಲೆ ಬಾಳೋದನ್ನ ಅವನು 40,000ಕ್ಕೆ ಮಾಡ್ತಾ ಇದ್ದಾನೆ ಅಂದ್ರೆ ₹8,000 ಅಷ್ಟು ಏನ್ ಬಂದಿರುತ್ತೆ, ಪ್ರಾಫಿಟ್ ಆಗಿರುತ್ತೆ. ಹಾಗಾದ್ರೆ ಇದು ನಾವು ರೆಕಾರ್ಡ್ ಮಾಡಬೇಕು. ಯಾವ ರೀತಿ ರೆಕಾರ್ಡ್ ಮಾಡಬೇಕು, ಯಾವ್ಯಾವ್ದನ್ನ ರೆಕಾರ್ಡ್ ಮಾಡಬೇಕು ಅಂದ್ರೆ ಟೋಟಲ್ ಆಗಿ 80,000 ರೆಕಾರ್ಡ್ ಆಗಬೇಕು. 80,000 ಹೇಗೆ ರೆಕಾರ್ಡ್ ಆಗಬೇಕು, ಒಂದು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್. ಹಾಗಾದ್ರೆ ಬೈ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್, ಜ್ಞಾಪಕ ಇರಲಿ, ಅಕ್ಯುಮುಲೇಟೆಡ್ ಸೇಲ್ ಮಾಡಿರುವಂತಹ ಡಿಪ್ರಿಸಿಯೇಷನ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್ ಕಳಿಸ್ಬೇಕು. ಎಷ್ಟು, 48,000. ಓಕೆ, ಇದು ಟ್ರೀಟ್ ಆಯ್ತು. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಕೊಟ್ಬಿಡೋಣ ಟು ಪ್ಲಾಂಟ್ ಅಂಡ್ ಮಿಷನರಿ. ಎಷ್ಟು, 48,000. ನೆಕ್ಸ್ಟ್ ಸೇಲ್ ಮಾಡಿದಕ್ಕೆ ನಮ್ಗೆ ಕ್ಯಾಶ್ ಬಂದಿದೆ ಅಂತಂದ್ರೆ ಬಾ ಕ್ಯಾಶ್ ಬ್ರಾಕೆಟ್ ನಲ್ಲಿ ಸೇಲ್ ಆಫ್ ಪ್ಲಾಂಟ್ ಎಷ್ಟು, 40,000. ಹಾಗಾದ್ರೆ ಪ್ಲಾಂಟ್ ನ ನಾವು ಸೇಲ್ ಮಾಡಿದಕ್ಕೆ ನಮಗೆ ಕ್ಯಾಶ್ ಬಂದಿದೆ, ಇನ್ಫ್ಲೋ ಆಫ್ ಕ್ಯಾಶ್. ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿನಲ್ಲಿ ಸೇಲ್ ಆಫ್ ಪ್ಲಾಂಟ್ ಎಷ್ಟು, 40,000. ಓಕೆ, ಇದನ್ನು ರೆಕಾರ್ಡ್ ಮಾಡಿದಾಯ್ತು. ಪ್ರಾಫಿಟ್ ಆಗಿರೋದು 8,000. ಹಾಗಾದ್ರೆ ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಬ್ರಾಕೆಟ್ ನಲ್ಲಿ ಬರೀರಿ, ಏನಂತ ಬರೀಬೇಕಲ್ಲಿ, P&L ಅಕೌಂಟ್. ಎಷ್ಟು, 8,000. ಈ 8,000 ನೀವು ಆಪರೇಟಿಂಗ್ ಆಕ್ಟಿವಿಟಿನಲ್ಲಿ ಆಡ್ ಬ್ಯಾಕ್ ಮಾಡಬೇಕಾಗಿದೆ. ಇಲ್ಲಿ ಆಪರೇಟಿಂಗ್ ಆಕ್ಟಿವಿಟಿ ಕೇಳಿಲ್ಲ, ಸೊ ಅದಕ್ಕೋಸ್ಕರ ನಾವು ಅದನ್ನ ಇಲ್ಲಿ ಮಾಡ್ತಾ ಇಲ್ಲ. ಸೊ ಈ ಅಡ್ಜಸ್ಟ್ಮೆಂಟ್ ಈಸ್ ಓವರ್. ಸೊ ಪ್ಲಾಂಟ್ ಬಗ್ಗೆ ಇನ್ನೇನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಸೊ ಅದಕ್ಕೋಸ್ಕರ ಇದು ನೀವಾಗ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ರೆ 8,40,000 plus 48, 8 lakh, sorry 9. ಹಾಗಾದ್ರೆ ಬರೋದಿಲ್ಲಿ 9,28,000. 9,28,000 ಅಲ್ಲಿ 8,000 ಹೋದ್ರೆ 1,20,000.
ಇದನ್ನೇ ನಾವೇನಂತ ಕರಿತೀರಾ, ಟು ಕ್ಯಾಶ್. ಏನ್ ಮಾಡಿರ್ತೀರಾ, ಪರ್ಚೇಸ್ ಮಾಡಿರ್ತೀರ. ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಹೋಗುತ್ತೀರಾ, ಹಾಗಾದ್ರೆ ಔಟ್ಫ್ಲೋ ಅಂದ್ರೆ ನೆಗೆಟಿವ್ ಕ್ಯಾಶ್ ಫ್ಲೋ. ಸೊ ಪರ್ಚೇಸ್ ಆಫ್ ಪ್ಲಾಂಟ್ ಎಷ್ಟು, 20,000. ಏನಿದು ನೆಗೆಟಿವ್. ಓಕೆ, ಇದ್ರ ಕತೆ ನೋಡೋಣ. ಈಗ ಇದ್ರ ಕತೆ ಬ್ಯಾಲೆನ್ಸ್ ಮಾಡ್ತೀರಾ. 2,20,000 ಪ್ಲಸ್ 48, 2,68,000. 2,68,000 ಬ್ಯಾಲೆನ್ಸಿಂಗ್ ಫಿಗರ್ 68,000 ಇದೆ ಪಿ ಅಂಡ್ ಎಲ್ ಅಕೌಂಟ್. ಇದೇನೆ ಡಿಪ್ರಿಸಿಯೇಷನ್ ಫಾರ್ ದ ಇಯರ್, ಈ ವರ್ಷದ ಡಿಪ್ರಿಸಿಯೇಷನ್. ಇದನ್ನೇ ನೀವೇನ್ ಮಾಡ್ಬೇಕಾಗಿರುತ್ತೆ, ಪಿ ಅಂಡ್ ಎಲ್ ಅಕೌಂಟ್ ಆಪರೇಟಿಂಗ್ ಆಪರೇಟಿಂಗ್ ಆಕ್ಟಿವಿಟಿ ಕಂಡಿಡಿಯುವಾಗ ಇದನ್ನೇ ನೀವು ಆಡ್ ಬ್ಯಾಕ್ ಮಾಡಬೇಕಾಗಿದೆ. ಓಕೆ, ಇದು ಸೇಲ್ ಮಾಡಿರೋದು, ಇದು ಈ ವರ್ಷ ಪ್ರಪೋಸ್ ಮಾಡಿರೋದು. ಓಕೆ, ಇದ್ರ ಕತೆ ಮುಗೀತು. ನೆಕ್ಸ್ಟ್ ಆಮೇಲೆ ಇರುವಂತಹದ್ದು ಇಲ್ಲಿ ಬಂದ್ಬಿಡೋಣ. 10% ಬಾಂಡ್ ಮುಂಚೆ ಇಂಟ್ರೆಸ್ಟ್ ರಿಸೀವ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಾನೆ. ಯಾವುದ್ರ ಮೇಲೆ ಇಂಟ್ರೆಸ್ಟ್ ಬಂದಿರೋದು, ಈ ಗವರ್ಮೆಂಟ್ ಬಾಂಡ್ಸ್ ಮೇಲೆ. ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಅಕೌಂಟ್ ಸ್ವಲ್ಪ ಮೇಲಕ್ಕೆ ಹೋಗೋಣ. ಓಕೆ, 10% ಗವರ್ನಮೆಂಟ್ ಬಾಂಡ್ಸ್. ಇದನ್ನ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಬೇಕಾದ್ರೂ ನೀವು ಪ್ರಿಪೇರ್ ಮಾಡ್ಬೋದು. ಓಪನಿಂಗ್ ಬ್ಯಾಲೆನ್ಸ್ ಇರೋದು, ಓಪನಿಂಗ್ ಬ್ಯಾಲೆನ್ಸ್ ಯಾವತ್ತೇ ಹಾಕೊಳ್ಳಿ, ಅಸೆಟ್ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 2,50,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್ 5 lakh. ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆದ ನಂತರ ಅವನು ಹೇಳ್ತಾ ಇದ್ದಾನೆ ಇಂಟ್ರೆಸ್ಟ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಾನೆ. ಇಂಟ್ರೆಸ್ಟ್ ರಿಸೀವ್ಡ್ ಡ್ಯೂರಿಂಗ್ ದ ಇಯರ್ ₹25,000. ಇಂಟ್ರೆಸ್ಟ್ ನ ನೀವು ರಿಸೀವ್ ಮಾಡಿದ್ದೀರಾ ಅಂತಂದ್ರೆ ಅದು ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಅದರಿಂದ ನಿಮ್ಗೆ ಇಂಟ್ರೆಸ್ಟ್ ಬರ್ತಿದೆ, ಅದು ಇನ್ಫ್ಲೋ ಆಫ್ ಕ್ಯಾಶ್ ಇಂಟ್ರೆಸ್ಟ್. ಎಷ್ಟು ಬರ್ತಾ ಇದೆ, 25,000 ಇನ್ಫ್ಲೋ ಆಫ್ ಕ್ಯಾಶ್. ಓಕೆ, ನೆಕ್ಸ್ಟ್ ಪೇಟೆಂಟ್ಸ್ ವರ್ ರಿಟರ್ನ್ ಆಫ್ ಟು ದ ಎಕ್ಸ್ಟೆಂಟ್ ಆಫ್ ₹80,000, 80,000. ಸೊ ಪೇಟೆಂಟ್ಸ್ ನ ರಿಟರ್ನ್ ಆಫ್ ಮಾಡಿರೋದು. ಹಾಗಾದ್ರೆ ಪೇಟೆಂಟ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ ನೀವು. ಪೇಟೆಂಟ್ಸ್ ಅಕೌಂಟ್, ಒಂದು ಅಕೌಂಟ್ ನ ಪ್ರಿಪೇರ್ ಮಾಡ್ಬಿಡೋಣ. ಫುಲ್ ಓದ್ಬಿಡೋಣ. ಪೇಟೆಂಟ್ಸ್ ವರ್ ರಿಟರ್ನ್ ಆಫ್. ಓಕೆ ಓಕೆ ಓಕೆ, ಆಕ್ಚುಲಿ ಇಲ್ಲಿ ಒಂದು ಇನ್ಫಾರ್ಮೇಶನ್ ಮಿಸ್ಸಿಂಗ್. ಪೇಟೆಂಟ್ಸ್ 5,60,000, 3,20,000. ಇದು ಇನ್ಫಾರ್ಮೇಶನ್ ಒಂದು ಮಿಸ್ ಆಗಿತ್ತು. ಸೊ ಈ ಅಡ್ಜಸ್ಟ್ಮೆಂಟ್ಗೆ ಪೂರಕವಾಗಿ ಈ ಇನ್ಫಾರ್ಮೇಶನ್ ನ ಕೊಡ್ಲೇಬೇಕಾಗಿರುತ್ತೆ. ಸೊ ಪೇಟೆಂಟ್ಸ್ ಅಕೌಂಟ್ ನ ಓಪನ್ ಮಾಡೋಣ. ಪೇಟೆಂಟ್ಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್, ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆ, 5,60,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 3,20,000. ಓಪನಿಂಗ್ ಬ್ಯಾಲೆನ್ಸ್ ಆಯ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಯ್ತು. ಈಗ ಇವಾಗ ಏನಂತ ಹೇಳ್ತಾ ಇದ್ದೇನೆ, ಪೇಟೆಂಟ್ಸ್ ವರ್ ರಿಟರ್ನ್ ಆಫ್ ಟು ದ ಎಕ್ಸ್ಟೆಂಟ್ ಆಫ್ 80,000, 80,000 ರೂಪಾಯಿ ಅಷ್ಟು ರಿಟರ್ನ್ ಆಫ್ ಮಾಡಿದನಂತೆ. ಬೈ ಪಿ ಅಂಡ್ ಎಲ್ ಅಕೌಂಟ್ ರಿಟರ್ನ್ ಆಫ್ ಮಾಡಿರೋದನ್ನ ಅಲ್ಲಿ ಕಳಿಸ್ತೀವಿ, 80,000. ಇದನ್ನ ಏನ್ ಮಾಡ್ಬೇಕು, ಮತ್ತೆ ನಾವು ಆಪರೇಟಿಂಗ್ ಆಕ್ಟಿವಿಟಿನಲ್ಲಿ ಆಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ಅಂಡ್ ಸಮ್ ಪೇಟೆಂಟ್ಸ್ ವರ್ ಸೋಲ್ಡ್ ಅಟ್ ಎ ಪ್ರಾಫಿಟ್ ಆಫ್ 40,000. ಕೆಲವು
ಕೆಲವು ಪೇಟೆಂಟ್ಸ್ನ ಅಂದ್ರೆ ಇನ್ ಮಿಕ್ಕಿರುವಂತ ಪೇಟೆಂಟ್ಸ್ನ ಏನ್ ಮಾಡ್ತಾನೆ, 40,000 ಪ್ರಾಫಿಟ್ಗೆ ಸೇಲ್ ಮಾಡ್ತಾನೆ. ಎಷ್ಟರದ್ದು ಅಂತ ಹೇಳಿಲ್ಲ ಅವನು. ಹಾಗಾದ್ರೆ ಇಲ್ಲೊಂದ್ ಸ್ವಲ್ಪ ಇಲ್ಲಿ ಗಮನ ಹರಿಸಿ, ಬ್ಲೂ ಶೇಡ್ ಅಲ್ಲಿ ಮಾಡ್ತಾ ಇದ್ದೀನಿ. 5,60,000 ಓಪನಿಂಗ್ ಇದ್ದಿದ್ದು, ಕ್ಲೋಸಿಂಗು 5,60,000 ಇರಬೇಕಾಗಿತ್ತು. ಅದರಲ್ಲಿ ಎಷ್ಟು ರಿಟರ್ನ್ ಆಫ್ ಮಾಡ್ಬಿಟ್ಟಿದ್ವಿ? 80,000 ರಿಟರ್ನ್ ಆಫ್ ಮಾಡ್ಬಿಟ್ಟಿದ್ವಿ. ಅಂದ್ರೆ ಎಷ್ಟಾಯ್ತು? 4 lakh ಆಯ್ತು. 5,60,000 ಇದ್ದಿದ್ದು ಈಗ ಎಷ್ಟಿದೆ? 4 ಲಕ್ಷ ಆಗಿದೆ. ಅಂದ್ರೆ ಎಷ್ಟು ಬೆಲೆ ಬಾಳೋದನ್ನ ಇನ್ ಮಿಕ್ಕಿರೋದನ್ನ ಸೇಲ್ ಮಾಡಿರ್ತೀವಿ. ನಮ್ಮ ಹತ್ರ 5,60,000 ಇತ್ತು, ಅದರಲ್ಲಿ ಇವಾಗ 3.2 lakhs ಅಷ್ಟು ಉಳಿದಿದೆ. ಜೊತೆಗೆ 80,000 ರೂಪಾಯಿಯಷ್ಟು ರಿಟರ್ನ್ ಆಫ್ ಮಾಡಿದ್ದೀವಿ. ಹಾಗಾದ್ರೆ ಇನ್ನೆಷ್ಟು ಉಳಿದಿರುತ್ತೆ? 1.6 lakh. ಅಂದ್ರೆ 1,60,000 ಅಷ್ಟು ನಮ್ಮ ಕಾಸ್ಟ್ ಇರುವಂಥದ್ದು. ನಮ್ದು ಕಾಸ್ಟ್ ಎಷ್ಟಿದೆ? 1,60,000 ಅಷ್ಟು ನಮ್ದು ಏನದು ಪೇಟೆಂಟ್ಸ್ ಉಳಿದಿರುವಂತದ್ದು. ಆ ಉಳಿದಿರುವಂತಹ ಪೇಟೆಂಟ್ಸ್ 1,60,000ನ 1,60,000 ಬೆಲೆ ಬಾಳೋದನ್ನ 40,000 ಪ್ರಾಫಿಟ್ಗೆ ಸೇಲ್ ಮಾಡ್ತಾನೆ. 1,60,000 ವರ್ತ್ ಅಷ್ಟು ಇದನ್ನ ಅವನೇನ್ ಮಾಡ್ತಾನೆ? 40,000 ಪ್ರಾಫಿಟ್ಗೆ ಸೇಲ್ ಮಾಡ್ತಾನೆ. ಹಾಗಾದ್ರೆ ಪ್ರಾಫಿಟ್ಗೆ ಸೇಲ್ ಮಾಡ್ತಾ ಇದ್ದಾನೆ ಅಂದ್ರೆ ಬಾ ಕ್ಯಾಶ್ ಎಷ್ಟಕ್ಕೆ ಸೇಲ್ ಮಾಡ್ತಾನೆ? 1,60,000 ರೂಪಾಯಿ ಬೆಲೆ ಬಾಳೋದನ್ನ 40,000 ಪ್ರಾಫಿಟ್ಗೆ ಸೇಲ್ ಮಾಡ್ತಾ ಇದ್ದಾನೆ ಅಂದ್ರೆ 2 ಲಕ್ಷ ರೂಪಾಯಿಗೆ ಸೇಲ್ ಮಾಡ್ತಾನೆ. 2 ಲಕ್ಷ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾನೆ ಅಂದ್ರೆ ನಾವಿಲ್ಲಿ ಸೇಲ್ ಆಫ್ ಪೇಟೆಂಟ್ 2 lakh. ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿಯಲ್ಲಿ ಸೇಲ್ ಆಫ್ ಪೇಟೆಂಟ್ಸ್ ಅಂದ್ಬಿಟ್ಟು 2 lakhs ತಗೊಂಡು, ಓಕೆ 2 lakhs ಸೇಲ್ ಮಾಡುದು. ಈಗ ಇವಾಗ ಅದು ಮತ್ತೆ ಏನಾಗ್ತಿದೆ? ಪ್ರಾಫಿಟ್ ನ ರೆಕಾರ್ಡ್ ಮಾಡಬೇಕು. ಹಾಗಾದ್ರೆ ಟು P&L ಅಕೌಂಟ್ ಬ್ರಾಕೆಟ್ ನಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಪೇಟೆಂಟ್ಸ್ ಎಷ್ಟು ಸಾವಿರಕ್ಕೆ? 40,000. ಸೊ ಟೋಟಲ್ ಈ 40,000 ಮತ್ತೆ ಏನ್ ಮಾಡ್ಬೇಕಾಗಿರುತ್ತೆ? ನೀವು ಲೆಸ್ ಮಾಡ್ಬೇಕಾಗಿರುತ್ತೆ. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ಬೇಕಾಗಿರುತ್ತೆ? ನೀವು ಲೆಸ್ ಮಾಡ್ಬೇಕಾಗಿರುತ್ತೆ. ಹಾಗಾದ್ರೆ ಟೋಟಲ್ ಮಾಡ್ಕೊಳ್ಳಿ. 3, 2, 5 ಒಂದು 6 ಲಕ್ಷ, 6 lakh, 5,60,000 ಪ್ಲಸ್ 40,000 6 lakh. ದೆನ್ ಈ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇದೆ, ಅಂದ್ರೆ 10% ಗವರ್ಮೆಂಟ್ ಬಾಂಡ್ಸ್. ಏನಂತ ಹೇಳ್ತಾ ಇದ್ದೇನೆ? 10% ಗವರ್ಮೆಂಟ್ ಬಾಂಡ್ಸ್ ಆಫ್ ದ ಇನ್ವೆಸ್ಟ್ಮೆಂಟ್ಸ್. ಎಷ್ಟಂತೆ? ಆಫ್ ಆಫ್ ದ ಇನ್ವೆಸ್ಟ್ಮೆಂಟ್ ನಲ್ಲಿ ಅರ್ಧದಷ್ಟು. ಇನ್ವೆಸ್ಟ್ಮೆಂಟ್ ಏನಿದೆಯೋ ಅದರಲ್ಲಿ ಅರ್ಧದಷ್ಟು. ಅಂದ್ರೆ ಇನ್ನೊಂದ್ಸಲ ಎಲ್ಲಿ ನೋಡಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಓಪನಿಂಗು ಅದೇ ಇದ್ದು ಕ್ಲೋಸಿಂಗು ಅದೇ ಇದ್ದಿದ್ರೆ ಆ ಸೆಂಟೆನ್ಸ್ಗೆ ಅರ್ಥ ಬರೋದು. ಆದ್ರೆ ನಾನು ಓದಿರೋ ಸೆಂಟೆನ್ಸ್ಗಿನ್ನ ಅರ್ಥ ಬಂದಿಲ್ಲ. ಹಾಗಾದ್ರೆ ಅರ್ಥ ಬರಬೇಕು ಅಂದ್ರೆ ಏನ್ ಮಾಡ್ಬೇಕಾಗಿರುತ್ತೆ? ಆಫ್ ಆಫ್ ದ ಇನ್ವೆಸ್ಟ್ಮೆಂಟ್ಸ್ ಹೆಲ್ಡ್ ಇನ್ ದ ಬಿಗಿನಿಂಗ್ ನಲ್ಲಿರುವಂತಹ ಆಫ್ ಇನ್ವೆಸ್ಟ್ಮೆಂಟ್ಸ್. ಹಾಗಾದ್ರೆ ಇನ್ವೆಸ್ಟ್ಮೆಂಟ್ಸ್ ಗವರ್ಮೆಂಟ್ ಬಾಂಡ್ಸ್ ಇರೋದು ಬಿಗಿನಿಂಗ್ ನಾಗ ಇರೋದೆಷ್ಟು? 2,50,000. ಹಾಗಾದ್ರೆ 2,50,000ದಲ್ಲಿ ಆಫ್ ಅಂದ್ರೆ ಎಷ್ಟು? ಅರ್ಧ. ಅಂದ್ರೆ ಬರೋದೆಷ್ಟು? 1,25,000. ಇಷ್ಟು ನಾವನೇನ್ ಮಾಡ್ತಾನೆ? ಅವನು ಸೇಲ್ ಮಾಡ್ತಾನೆ. ಆಫ್ ನ ಸೇಲ್ ಮಾಡ್ತಾನೆ. ಎಷ್ಟಕ್ಕೆ ಸೇಲ್ ಮಾಡ್ತಾನಂತೆ? ಅಟ್ ಎ ಪ್ರಾಫಿಟ್ ಆಫ್ 10%. ಹಾಗಾದ್ರೆ 1,25,000 ಮೇಲೆ 10% ಅಂದ್ರೆ ಬರೋದು 12,500. ಹಾಗಾದ್ರೆ 1,25,000 ಬೆಳೆ ಬಾಳೋದನ್ನ ಅವನು 12,500 ಪ್ರಾಫಿಟ್ಗೆ ಮಾರಿದ್ರೆ 1,37,500ಗೆ ಅವನೇನ್ ಮಾಡಿದಾನೆ? ಸೇಲ್ ಮಾಡಿದಾನೆ. ಸೇಲ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? ಕ್ಯಾಶ್ ಬರುತ್ತೆ. ಬಾ ಕ್ಯಾಶ್ 1,37,500 ಪ್ರಾಫಿಟ್ ಆಗಿದೆಯಂತೆ. ಆ ಪ್ರಾಫಿಟ್ ಆಗಿರೋದನ್ನ ನಾವು ರೆಕಾರ್ಡ್ ಮಾಡಬೇಕು ಟು P&L ಅಕೌಂಟ್ ಬ್ರಾಕೆಟ್ ನಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ವಾಟ್ಸ್ ದಟ್ ಇನ್ವೆಸ್ಟ್ಮೆಂಟ್. ಎಷ್ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟಿದೆ? 12,500. ಈಗ ನಾವೇನ್ ಮಾಡಬೇಕು? ಬ್ಯಾಲೆನ್ಸ್ ಮಾಡಬೇಕು. ಈ ಕಡೆ ಜಾಸ್ತಿ ಕಾಣಿಸ್ತಾ ಇದೆ ನಂಗೆ. 6,37,500
6,37,500 ಬ್ಯಾಲೆನ್ಸ್ ಮಾಡಕ್ ಮುಂಚೆ ಇದನ್ನ ನಾವು ಬಾ ಕ್ಯಾಶ್ ಅಂದ್ರೆ ಸೋರ್ಸ್ ಸೈಡ್ ನಲ್ಲಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿನಲ್ಲಿ ಇನ್ಫ್ಲೋ ಆಫ್ ಕ್ಯಾಶ್ ಪಾಸಿಟಿವ್ ಕ್ಯಾಶ್ ಫ್ಲೋ ಅಂದ್ಬಿಟ್ಟಿದೆ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ನಾವೇನ್ ಮಾಡ್ಬೇಕಾಗಿರುತ್ತೆ ತೋರಿಸ್ಬೇಕಾಗಿರುತ್ತೆ 3,75,000 ಅನ್ನೋದೇ ಟು ಕ್ಯಾಶ್ ಅಂದ್ರೆ ಕ್ಯಾಶ್ ಜೊತೆ ಟು ಬಿಡ್ತಾ ಇದೀವಿ ಅಂದ್ರೆ ಪರ್ಚೇಸ್ ಮಾಡ್ತಾ ಇದೀವಿ ಏನ್ಬಿಟ್ಟರ್ಥ ಪರ್ಚೇಸ್ ಆಫ್ 10% ಗವರ್ನಮೆಂಟ್ ಬಾಂಡ್ಸ್ ಎಷ್ಟು 3,75,000 ಆಕ್ಚುಲಿ ಪರ್ಚೇಸ್ ಮಾಡಿದಾಗ ಔಟ್ಫ್ಲೋ ಆಫ್ ಕ್ಯಾಶ್ ಆಗಿರುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೇಲ್ ಮಾಡಿದ್ರೆ ಇನ್ಫ್ಲೋ, ಪರ್ಚೇಸ್ ಮಾಡಿದ್ರೆ ಔಟ್ಫ್ಲೋ ನೆಗೆಟಿವ್, ಇಂಟ್ರೆಸ್ಟ್ ರಿಸೀವ್ಡ್ ಮಾಡಿದ್ರೆ ಪಾಸಿಟಿವ್, ಸೇಲ್ ಆಫ್ ಪೇಟೆಂಟ್ಸ್ ಇನ್ಫ್ಲೋ ಪಾಸಿಟಿವ್, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಪಾಸಿಟಿವ್, ಪರ್ಚೇಸ್ ಆಫ್ 10% ಬಾಂಡ್ಸ್ ನೆಗೆಟಿವ್ ಅಂದ್ರೆ ಕಳಿಬೇಕು. ಈಗ ಎಷ್ಟು ಬರುತ್ತೆ ಅಂತ ಹೇಳಿ. 92,500. ಇದು ನಾವು ಬರಿಬೇಕು ಕ್ಯಾಶ್ ಯೂಸ್ಡ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇಲ್ಲಿ ಯೂಸ್ಡ್ ಅನ್ನೋ ಪದ ಉಪಯೋಗಿಸ್ಬೇಕಾಗಿದೆ. ಜ್ಞಾಪಕ ಇರಲಿ ಸ್ಟೂಡೆಂಟ್. ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಲ್ಲ, ಕ್ಯಾಶ್ ಯೂಸ್ಡ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ನೆಗೆಟಿವ್. ಸೊ ಇಷ್ಟೇ ಸ್ಟೂಡೆಂಟ್ಸ್, ಸೆಕ್ಷನ್ ಬಿ ನಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನ ಈಗ ಒಂದು 5 ಪ್ರಾಬ್ಲಮ್ನ ನಿಮ್ಮ ಮುಂದೆ ತಂದಿದ್ದೀನಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸೆಕ್ಷನ್ ಸಿ ಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ಅಂದ್ರೆ 14 ಮಾರ್ಕ್ಸ್ ಪ್ರಾಬ್ಲಮ್ನ ನಿಮ್ಮ ಮುಂದೆ ತರ್ತೀನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಬಾಯ್. ಇನ್ನು ನೀವು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಎಲ್ಲ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ.